ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತು 7:30 ಎದ್ದಿದ್ದೀನಿ. ಶೀತ, ಅಮ್ಮ ಬಟ್ಟೆ ಒಗಿತೈತೆ, ಕಾಫಿ ಇಟ್ಕೊಂಡಿದ್ದೀನಿ. ಬೇಕು ಇವಾಗ ಟೀ ಬಿಟ್ಬಿಟ್ಟಿದ್ದೀನಿ ಶೀತ ಅಂತ. ಕಾಫಿ ಕುಡಿತಾ ಇದ್ದೀನಿ ಬಿಕಾಸ್ ಇರೋಕ್ಕಾಗ್ತಾ ಇಲ್ವಲ್ಲ. ಟೀ ಅಂತೂ ಕಂಪ್ಲೀಟಾಗಿ ಬಿಟ್ಟೆ. ಕಾಫಿ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಕುಡಿತಾ ಇದ್ದೀನಿ. ಅದು ಒನ್ ಟೈಮ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಸಾಕು ಅಂತ. ಯಾಕಂದರೆ ಕಾಫಿನೂ ಹೀಟು, ನನಗೆ ಏನು ಮಾಡೋದು, ಶೀತನೂ ಆಗೋಲ್ಲ, ಹೀಟು ಆಗೋಲ್ಲ. ಇವತ್ತು ಗುರುವಾರ. ಅಮ್ಮ ನನ್ನ ರೂಮಲ್ಲಿ ಎಲ್ಲ ಫುಲ್ಲು ಎಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ದೀವಿ. ಬೆಡ್ಶೀಟ್ ಎಲ್ಲ ವೀಕ್ಲಿ ತೊಳ್ಕೊತೀವಿ. ಬಟ್ ಕೃತು ರಿಸೆಸ್ ಮಾಡ್ತಾಳಲ್ಲ, ತುಂಬ ಸ್ಮೆಲ್ಲು. ನನಗೆ ಬೇರೆ ಅಲರ್ಜಿ ಇದೆ, ಡಸ್ಟ್ ಅಲರ್ಜಿ, ಮತ್ತು ಎಲ್ಲ ಥರ ಆಗಲ್ಲ ನನಗೆ. ಅದಕ್ಕೆ ಅಮ್ಮ ಸರಿ ಅದೆಲ್ಲ ಕೊಡುವಂತು. ಬೆಡ್ಶೀಟು, ದಿಂಬುನ ಕವರು, ಮತ್ತು ಬೆಡ್ಶೀಟ್ ಒಳಗಡೆ ಒಂದು ಹಾಕಿದ್ದು ಸೀರೆ ಥರದ್ದು, ಸೀರೆಯಿಂದ ಹೊಲ್ದಿರೋದು, ಅದು ಎಲ್ಲ ಕೊಟ್ಟೆ. ನಮ್ಮಮ್ಮ ಒಗಿತೈತೆ. ನನಗೆ ಟೀ ಕುಡಿದು ತಿಂಡಿ ಮಾಡು, ಪಲಾವ್ ಅನ್ನೋದೆ. ಪಲಾವ್ ಮಾಡಿ ಫಸ್ಟ್ ಕಸ ಗುಡಿಸಿ ಪಲಾವೆಲ್ಲ ಮಾಡಿ, ನಂತರ ನೀರಲ್ಲೇ ಗುರಿ ಹಾಕ್ಕೊಂಡು ಸ್ನಾನ ಮಾಡಿ ವಾರ ಮಾಡಿ ತಿಂಡಿ ತಿನ್ನಬೇಕು ಇವತ್ತು. ನನ್ನ ಪ್ರಕಾರ ಒಂದು 11 ಗಂಟೆ ಮೇಲಂತೂ ಹಾಗೇ ಆಗುತ್ತೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಪರಿಸ್ಥಿತಿ ತೋರಿಸ್ತಾ ಇದ್ದೀನಿ ನೋಡಿ, ಹೆಂಗೆ ಮಾಡಾಕಿದ್ದೀನಿ. ಆಲ್ಮೋಸ್ಟ್ ನೀಟಾಗೇ ಇರುತ್ತೆ, ಬಟ್ ಏನೂ ಇಲ್ಲ. ನಮ್ಮ ಕೃತು ರಿಸೆಸ್ಸು ಸ್ಮೆಲ್ಗೋಸ್ಕರ ಅಷ್ಟೇ. ನೋಡಿ, ಧೂಳಿಲ್ಲ, ಎಲ್ಲೋ ಅಂಡಿಲಿ ಸ್ವಲ್ಪ ಇರ್ಬೋದೇನೋ. ಅದೇ ಒಂದು ಹಾಸಿಗೆ ಹಾಕಿದ್ವಲ್ಲ ಅದ್ರ ಅಂಡಿಲಿ. ಸೊ ಹಾಸಿಗೆನೂ ಬಿಸಿಲಿಗೆ ಹಾಕೋಣ ಅಂತ ಹೇಳಿ ಈ ಥರ ಆಗಿದೆ. ಇವಾಗ ನನ್ನ ರೂಮು ಚಲ್ಲಾಪಿಲ್ಲಿಯಾಗೋಗಿದೆ. ಬಟ್ಟೆ ಹೋಗಿತೈತೆ. ಈ ಮನೆ ಕಸ ಗುಡಿಸ್ದೆ, ಇನ್ನು ಹಿಂದ್ಗಡೆ ಮನೆ ಕಸ ಗುಡಿಸ್ಬೇಕು. ಕೃತು ಆಲ್ರೆಡಿ ಅವರ ಡ್ಯೂಟಿಗೆ ಜಾಯ್ನ್ ಆಗಿದ್ದಾರೆ. ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲನೂ ಬೆಳಗ್ಗೆನೇ ಎದ್ದು ಎಲ್ಲ ಒಗ್ದು ಹಾಕೈತೆ ಅಮ್ಮ. ಇಲ್ಲಿ ನೋಡಿ, ಕೃತು ಹಾಸಿಗೆ ತೊಳಿತಾ ಐತೆ. ಕೃತು ಕಾಡಿಸ್ತಾ ಇಲ್ಲ, ಇವಾಗ ಇಲ್ಲೇ ಇದ್ದು ಮುಗಿತಾ ಐತೆ. ಸೊ ನಾನು ಇವಾಗ ತಿಂಡಿ ಮಾಡಬೇಕು. ನೆನ್ನೆ ಕಂಪ್ಲೇಂಟ್ ಮಾಡಿದ್ದಕ್ಕೆ, ನೆನ್ನೆ ಬರಲಿಲ್ಲ ಅಂತ ಹೇಳಿದೆ ನಾನು ನೆನ್ನೆ ವ್ಲಾಗಲ್ಲಿ. ಅವ್ರು ಇನ್ನೂ ಬಂದಿಲ್ಲ, ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಇವತ್ತು ಬಂದರು, ಕಾಲ್ ಮಾಡಿದರು. ನಾನು ಹೇಳಿದೆ ಬಾವಿಕಟ್ಟೆ ಹತ್ರ ಮನೆ ಅಂತ ಹೇಳಿ. ನಮ್ಮಮ್ಮ ಹೊರಗಡೆ ನಿಂತಿತ್ತು. ಸೊ ಬಂದರು. ಬಟ್ ಅವರಲ್ಲ, ಅವತ್ತು ಬಂದು ಮಾತಾಡಿದವರೇ ಬೇರೆ, ಮತ್ತು ಕಂಪ್ಲೇಂಟ್ ಮಾಡಿದ್ಮೇಲೆ ಇವಾಗ ಬಂದಿರೋರೆ ಬೇರೆ. ಆ್ಯಕ್ಚುಲಿ ನೆನ್ನೆಲೇ ಬರಬೇಕಿತ್ತು, ಇವತ್ತು ಬಂದಿದ್ದಾರೆ. ಸೊ ಬಂದು ಅವ್ರೇನೂ ಮಾತಾಡಲಿಲ್ಲ, ಅವ್ರ ಪಾಡಿಗೆ ಅವ್ರ ಡ್ಯೂಟಿನ ಮಾಡ್ತಾಯಿದ್ರು. ಸೊ ನಾನೇ ಕೇಳಿದೆ ಎಷ್ಟು ವರ್ಷ ಇದು ಯೂಸ್ ಮಾಡ್ಬೋದು ಅಂತ ಹೇಳಿ. ಅದಕ್ಕೆ 5 ಇಯರ್ಸ್ ಮೇಡಮ್, 5 ಇಯರ್ಸ್ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಮತ್ತು ನಾನು ಆ ಪೈಪು ಈ ಪೈಪ್ನೂ ಎರಡನ್ನೂ ಕೂಡ ಹೊಂದಾಣಿಕೆ ಮಾಡಿ ನೋಡಿದೆ. ನಮ್ಮದು ಹಳೆ ಪೈಪೇ ತುಂಬ ಗಟ್ಟಿ ಇತ್ತು ಅಂತ ಹೇಳ್ಬೋದು, ಇದಕ್ಕೆ ಹೋಲಿಸ್ಕೊಂಡ್ರೆ. ಸೊ ಫೈನಲಿ ಸೇರಿಸ್ತಾ ಇದ್ದಾರೆ. ಸರ್ಕಸ್ ಎಲ್ಲ ಮಾಡಿದ್ರು, ಬೆಂಕಿ ಕಡ್ಡಿ ಹಸ್ಕೊಂಡಿದ್ರು, ಚಾಕು ತರಿಸ್ಕೊಂಡ್ರು. ಸೊ ಕಟ್ಟಿಂಗ್ ಪ್ಲೇಯರು ಲಾಸ್ಟಲ್ಲಿ ತುಂಬ ಅಂಟ್ಕೊಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಕೃತಿಕಾ ಮತ್ತು ಚೋಟಿ, ಅವಳ ಹೆಸರು ಹಿಮಾ, ಚೋಟಿ ಅಂತ ಹೇಳಿ ಅಡ್ಡ ಹೆಸರು. ಕೃತುಗೆ ಚೋಟಿ ಅಕ್ಕ ಅಂತ, ಅವಳ ಬಿಡ್ತಾನೆ ಇಲ್ಲ ಎಲ್ಲೋದ್ರೂ. ಬಂತು. ಸೊ ಇದಕ್ಕೆ 5 ಇಯರ್ಸ್ ಯೂಸ್ ಮಾಡ್ಬೋದಂತೆ. ನಡಿಚಿನಿ ಈಗ, ನಡಿ ಈಗ ಬಿಸಿಲಿಗೆ ಹಾಸಿಗೆ ಹಾಕಕ್ಕೆ ಹೋಗ್ತಾ ಇದೀವಿ. ಅಮ್ಮ ತಕ್ಕಬಾ ಅಂತು. ನೋಡಿ, ಧೂಳು ಹೊಡೆದ್ಮೇಲೆ ಕುಣಿಯೋದು. ಹಿಡ್ಕೊ ಬೇಗ ಹೇಳಿ. ಅನ್ನ ಉಣ್ಣಕ್ಕೆ ಚಿನ್ನು. ಹಿಡ್ಕೊಳ್ಳಿ ಸುಷ್ಮಾ, ಹೆಂಗಡೆ ಸುತ್ತದು? ಸುತ್ತಿಲ್ಲ ಇನ್ನು, ಹಿಡ್ಕೊಳ್ದೆ. ಹೊಡಿ ಧೂಳ, ಬಿಸಿಲು ಬಂದ್ಬಿಡು. ತಗೋ ಇಸ್ಕೊ, ಅಲ್ಲ ಅಜ್ಜಿ ತಾವ ಇಸ್ಕೊಚಿನು. ಅದು ಬರೋದಿಲ್ಲ ಕಣ್ಮಗಳೇ, ಬರಲ್ಲ. ಹೊಡಿ, ಬಡಿ, ಹೆಂಗೆ ಬಡಿತಿ? ಐ ಕೃತು, ಕೋಲು ನೋವು ಆಯ್ತದ ಕೃತು. ನಾನು ಹೊಡೆದಿಕ್ಕನ, ಬಾಯಿ ಇಟ್ಬಿಟ್ಟು ಸಾಕು, ಹೊಡೆದಿದ್ದು ಚಿನ್ನ. ಬಾರೇ. ಅಪ್ಪಾಜಿ ಬತ್ತು, ಇಲ್ಲಿ ಮುಂಡೂರು ಹಾಸ್ಪಿಟ್ಲ್ ಡಾಕ್ಟ್ರು ಬಂದವರಂತೆ. ಹೋಗಿ ಅಂತೂ ರೆಡಿನೂ ಅದೇ ಇದೇ ಡ್ರೆಸ್ಸು, ಏನು ಡ್ರೆಸ್ ಚೇಂಜ್ ಮಾಡೋದೇ ಬೇಡಿ ಅಂತೇಳಿ ಸ್ವೆಟ್ರ್ ಹಾಕ್ಕೊಂಡೆ. ತುಂಬ ಶೀತ ಒಂಥರ ಆಗ್ತಾಯಿಲ್ಲ, ಅದಕ್ಕೆ ಇನ್ನೂ ವಾರನೂ ಮಾಡಿಲ್ಲ. ತಿಂಡಿ ತಿಂದೆ,
ಒಂದು ಶೀತದ ಸಿಟ್ರಿಸನ್ ಟ್ಯಾಬ್ಲೆಟ್ ಇತ್ತು, ತೊಗೊಂಡೆ. ಇಂಜೆಕ್ಷನ್ ಹಾಕ್ತಾರೆ, ಹೋಗು ಹಾಕಿಸ್ಕೊಬಾ ಅಂತು. ನಾನು ಸರಿ ಅಂದ್ಬಿಟ್ಟು ತಲೆ ಬಾಚ್ಕೊಂಡು ರೆಡಿ ಆಗೋಷ್ಟರಲ್ಲಿ ಅಪ್ಪಾಜಿ ಎಲ್ಲೋ ಹೊರಗಡೆ ಹೋಗೈತೆ. ಬೈಕ್ ಇಲ್ಲೇ ನಿಲ್ಸೈತೆ ಮನೆ ಹತ್ರ, ಬಟ್ ಎಲ್ಲಿ ಹೋಗೈತೆ ಅಂತ ಗೊತ್ತಿಲ್ಲ. ಎಲ್ಲೋ ಕೆಳಗಡೆ ಅಂಗಡಿ ಹತ್ರ ಹೋಗೈತೋ ಏನೋ, ವೆಯ್ಟ್ ಮಾಡ್ತಾಯಿದ್ದೀನಿ. ಇಷ್ಟರಲ್ಲೆಲ್ಲ ಗುರುವಾರ ಮಾಡಿರಿವೆ ನಾನು 11 ಗಂಟೆ ಅಷ್ಟರಲ್ಲೆಲ್ಲ ಪೂಜೆಗೆ ತಿಂಡಿ ಆಗಿರೋದು. ಇವತ್ತಿನ ವಾರ ಮಾಡಿಲ್ಲ, ಸಂಜೆ ವಾರ ಮಾಡ್ತೀನಿ ಒಂದು 5 ಗಂಟೆ ಹಂಗೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಚೋಣ ಅಂತ. ಸುಮ್ಮನೆ ಅಪ್ಪಾಜಿನೂ ಇಲ್ಲ, ಪಾಪುನೂ ಆಟಾಡಕ್ಕೆ ಹೋಗೋಳೆ, ಟಿ ವಿ ನೋಡ್ತಾ ಕೂತಿದ್ದೆ. ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಸರು, ರಾಜ್ಕುಮಾರ್ ಸರ್ದು ಯಾವುದೋ ಹಳೆಯ ಫಿಲ್ಮ್ ಬರ್ತಿತ್ತು, ಇಂಟ್ರೆಸ್ಟಿಂಗ್ ಆಯಿತು, ನೋಡ್ತಾ ಇದ್ದೆ. ಕರೆಂಟು ಹೋಯ್ತು. ಈಗ ನಮ್ಮ ಅಪ್ಪಾಜಿ ಬಂದರೆ ನಮ್ಮ ಅಪ್ಪಾಜಿ ಜೊತೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹಾಗೆ ಒಂದು ರೌಂಡ್ ಬೈಕ್ ಕೊಡಿಸ್ಕೊಂಡು ಬರಬೇಕು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀನೋ ಹೋಗಲ್ವೋ ಏನು ಅಂತ. ಹೇಳಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ನಮಗೆ ಹೇಳ್ಕೊಡ್ತಿರೋರು ಇವರು, ಪುಣ್ಯ ಅಂತ ಗೈಸ್. ನಾನು ಎಲ್ಲಿ ಕುತ್ಕೋಬೇಕು, ಮುಂದ್ಗಡೆಯಾ ನೀನು ಹಿಡ್ಕೋತೀಯ ಹಿಂದ್ಗಡೆ ಕುತ್ಕೋತೀಯ? ಅಪ್ಪ ಡಿಪ್ಪು ಬರ್ಬೇಡ. ಇಲ್ಲ ಕಂತಿ ನಂಗೆ ಎದ್ರಕೊಂಡ್ರೆ ಆಯ್ತು, ಹಂಗ ಹಾಕಂಗಿಲ್ಲ. ಕೆಳಿ ಗಿಡಿ ಎರಡು ಕಾಲವ ನಿಲ್ಸ್ಕೊಳ್ಳಿ ಕರೆಕ್ಟ್ ಆಗಿ. ಹಂಗೆ ಬ್ರೇಕ್ ಹಿಡೀರಿ, ಇದು ಸ್ಟಾರ್ಟ್ ಮಾಡಿ ನಿಲ್ಸ್ಕೊಳ್ಳಿ ಕರೆಕ್ಟ್ ಸ್ಟ್ರೈಟ್ ಆಗಿ. ಹತ್ತಿ ಆ ಕಡೆಗೆ ಈ ಕಡೆಗೆ ಎರಡನ್ನೂ ಕಾಲು ಹಾಕಬೇಕು. ಅದ್ರ ಮೇಲೆ ಹಾಕೊಂಡ್ರೆ ಬಿಡಂಗಿಲ್ಲ. ಕೂತ್ಕೊಳ್ಳಿ, ಕೆಳಗೆ ನಾನು ಕಾಲು ಇಟ್ಕೊಳ್ವಲ್ಲ, ಕೂತ್ಕೊಳ್ಳಿ. ಎಟ್ಟತ್ತಿಲ್ಲ ಅದೇ ಕಾಲು ಕೆಳಗೆ ಬಿಡಿ, ಹಂಗೆ ಇಟ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಈಗ ಎತ್ತಿತ್ತು ಹಾಕ್ಬಿಟ್ಟು ಅದು ಬ್ರೇಕ್ ಇಟ್ಕೊಂಡು ಆನ್ ಮಾಡಬೇಕು. ಹಂಗೆ ಬಿಟ್ರೆ ಹೋಯ್ತದೆ. ಬ್ರೇಕ್ ಇಟ್ಕೊಂಡು ಆನ್ ಮಾಡಬೇಕಾ? ಬ್ರೇಕ್ ಬಿಡಿ, ಒಂಚೂರು ನನಗೆ ಬೈಕ್ ಓಡಿಸೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ಮತ್ತು ನನಗೆ ಬೈಕ್ ಅಂದರೆ ಭಯ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಂತು ಒಂದು ಸಲ ಗಂಗೂರಿಂದ ಮುಂಡೂರಿಗೆ ಬರ್ಬೇಕಾದ್ರೆ ಕೆರಳಾಪುರ ರೋಡಲ್ಲಿ ಒಂದು ಸಲ ಎತ್ತಾಕ್ಬಿಟ್ಟಿತ್ತು. ಅಕೃತನೂ ಇಲ್ಲೂ ಏನೂ ಆಗಿರಲಿಲ್ಲ. ನಮಗೆ ಒಂದು ಸ್ವಲ್ಪ ಕೈ ಕಾಲು ತರ್ಚೋಗಿತ್ತು, ಅದು ಲೈಟಾಗಿ ಅಷ್ಟೇನೆ. ಮತ್ತು ಬೆಂಗಳೂರಲ್ಲಿ ನಮ್ಮನೆ ರೋಡಲ್ಲೇ ಒಂದು ಸಲ ಬೀಳಿಸ್ಬಿಟ್ಟಿತ್ತು, ಆಗಲೂ ಏನು ಏಟಾಗಿರಲಿಲ್ಲ, ಕೈ ಕಾಲು ತರ್ಚಿತ್ತು, ಅದು ಸ್ವಲ್ಪ ಲೈಟಾಗಿ. ಅಪ್ಪು ಒಂದು ಸಲ ಮೇನ್ ರೋಡಲ್ಲಿ ಬೀಳಿಸ್ಬಿಟ್ಟಿದ್ದ. ಅವಾಗಿಂದ ಬೈಕ್ ಮುಂದೆ ಯಾವುದಾದ್ರೂ ದೊಡ್ಡ ದೊಡ್ಡ ವೆಹಿಕಲ್ ಬಂದರೆ ಕ್ರಾಸ್ ಮಾಡೋ ಟೈಮಲ್ಲಿ ನಾನು ಹಿಂದೆ ಕೂತಿದ್ರು ಕೂಡ ತುಂಬ ಹೆದರ್ಕೋತೀನಿ, ಅಷ್ಟು ದೊಡ್ಡ ವೆಹಿಕಲ್ ಬರ್ತಾಯಿತ್ತಲ್ಲಪ್ಪ ಅಂತ. ಅದು ನಮ್ಮ ಅಪ್ಪಾಜಿ ಜೊತೆ ಹೋಗೋದು ಅಂದರೆ ಭಯ. ಮತ್ತು ಅವತ್ತು ಒಂದು ಹುಡುಗನ ಬೈಕ್ ಅಡ್ಡೆ ಹಾಕ್ಕೊಂಡು ಹೋಗಿದ್ವಲ್ವ, ಅವತ್ತು ಭಯ ಪಡ್ತಾಯಿದ್ದೆ. ಬಿಕಾಸ್ ಹುಡುಗ ತುಂಬ ಫಾಸ್ಟಾಗಿ ಹೋಗ್ತಾಯಿತ್ತು. ಅಂಥದ್ರಲ್ಲಿ ನಾನಿವತ್ತು ಬೈಕ್ ಓಡಿಸ್ತಾ ಇದ್ದೀನಿ ಅಂದರೆ ಜೀವ ಗಡ ಗಡ ಅಂತಿತ್ತು. ಅದು ದೇವ್ರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡೆ ಬೈಕಿಗೆ ಹತ್ತಿದ್ದು ನಾನು. ತುಂಬ ಕಷ್ಟ ಆಗ್ತಿತ್ತು. ನೋಡ್ಬೋದು ಅಲ್ಲಿ ಒಂದೊಂದು ನಿಮಿಷಕ್ಕೂ ಕೂಡ ಸ್ಟಾಪ್ ಕೊಡ್ತಾಯಿದ್ದೆ. ಪಾಪ ಹುಡುಗಿ ಚಿಕ್ಕವಳು, 9ನೇ ಕ್ಲಾಸು ಆಯಿತಾ, ಹೇಳ್ಕೊಡ್ತಾ ಇದ್ದಾಳೆ. ಅವಳಿಗೆ ಓಡ್ಸೋಕ್ಕೆ ಬರುತ್ತೆ. ಹಾಗಾಗಿ ಅವ್ರ ಮನೆಗೆ ಹೋಗಿ ಕರೆದೆ, ಬರ್ತೀನಿ ಅಕ್ಕ ಅಂತ ಬಂದು ಹೇಳ್ಕೊಡ್ತಾ ಇದ್ಲು. ಪಾಪ ಅವಳು ಸಾಲಿಗ್ರಾಮ ಹೋಗಬೇಕಿತ್ತು, ಆದ್ರೂ ಒಂದು 2 ರೌಂಡ್ ಹೇಳ್ಕೊಡ್ತೀನಿ ಅಕ್ಕ ನಿಮಗೆ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ಲು. ಅಲ್ಲಿ ಕೃತು ಮಕ್ಕಳು ಎಲ್ಲ ಅಡ್ಡೆಗೆ ಬರ್ತಾಯಿದ್ರು. ಹಂಗೂ ಅದ್ಲಿಸಿ ಕಳಿಸ್ತಾ ಇದ್ದೋ, ಬರಬಾರ್ದು ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೋ. ಸೊ ನೋಡಿ, ಅದು ಅದ್ಲಿಸಿ ಕೂಡ ಕಳಿಸ್ತು. ನಾವು ಆಲ್ಮೋಸ್ಟ್ 9ನೇ ಕ್ಲಾಸಿಂದನೂ ಕೂಡ ಅಪ್ಪಾಜಿ ಹತ್ರ ಬೈಕ್ ಐತೆ. ಅದನ್ನು ಇವಾಗ ಒಂದು 2 ವರ್ಷದಲ್ಲಿ ಮಾರಿಬಿಟ್ಟು ಫುಲ್ಲು ಕೆಟ್ಟೋಗ್ಬಿಟ್ಟಿತ್ತು ಅಂತ ಹೇಳಿ ಈ ಬೈಕ್ ತೊಗೊಂಡು 1 ವರ್ಷದ ಮೇಲೆ 2 ತಿಂಗಳಾಗಿರ್ಬೋದೇನೋ. ಅವಾಗೆಲ್ಲ ತುಂಬ ಕಷ್ಟ ಆಯಿತು. ನಾನೇ ಒಂದು ಕಡೆಗೆ ಹಿಡ್ಕೊಂಡ್ರೆ ಅದೇ ಒಂದು ಕಡೆಗೆ ಹೋಯ್ತಾಯಿತ್ತು. ಇನ್ನೂ ಒಂದು 10 ನಿಮಿಷ ಒಂದು 3-4 ರೌಂಡ್ ಹೇಳಿಸ್ಕೋಬೋದಾಗಿತ್ತು. ಆಗಲೇ ಬಂದು ಒಂದು ಅರ್ಧ ಗಂಟೆ ಆಯಿತು. ನಾನು ವೀಡಿಯೋ ಮಾಡೋಕ್ಕೂ ನಂಗೆ ಇಷ್ಟ ಆಗ್ತಾಯಿಲ್ಲ, ಏನಕ್ಕೆ ಗೊತ್ತಿಲ್ಲ. ಕೆಲವೊಂದು ಸಲ ನಾವು ಅಂದ್ಕೊಂಡೆ ಸಪೋರ್ಟ್ ನಮಗೆ ಸಿಗಲಿಲ್ಲ ಅಂದರೆ ಬೇಜಾರಾಗೇ ಆಗುತ್ತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ. ಸೊ ಇವಾಗ ಹಾಗೆ ಸುಮ್ಮನೆ ಕೂತಿದ್ದೆ ಅಷ್ಟೊತ್ತಿಂದ. ಸೊ ರೂಮ್ ಕ್ಲೀನ್ ಮಾಡಬೇಕು ಇವಾಗ. ಕೆರೆಗೆ ಹೋಯ್ತಿದ್ದೀರಾ? ಚಿಕ್ಕೆರೆಗೆ? ಸರಿ, ಬಾಯ್ ಮಾಡ್ಬಿಟ್ಟು ಹೋಗು ಅಮ್ಮಂಗೆ. ಚಾಪ್ಲಿ ಬಿಟ್ಕೊಂಡು ಹೋಗ್ತೀನಿ. ಚಿನ್ನು ಬಾಯ್.
ಚಿನ್ನ ಬಾಯ್ ಅಳ್ಬೇಡ ಹೋಗು ಹಿಡ್ಕಬ ಮೀನ ಮತ್ತೆ ಇವು ದುಡ್ಡು ಕೊಟ್ಟಿಲ್ವಾ ಮತ್ತೆ ದುಡ್ಡು ಕೊಡ್ದಾನೆ ಕೆರೆಗೆ ಬಿಡಕ್ಕಲ್ಲ ತಾನೆ ಬ್ಯಾಟೆ ಮಾಡಕ್ಕೆ ಓ ಎಷ್ಟು ರೂಪಾಯಿ ಅಂತೆ ಬ್ಯಾಟೆಗೆ 100 ರೂಪಾಯಿಗೂ ಒಂದು ಸಿಗ್ಲಿಲ್ವಂತ ಏನು 100 ರೂಪಾಯಿ ಕೊಟ್ಟಿರೋದು ಯಾರು ಮಾಡ್ಕೊಂಡಿರೋದು ಯಾರು ಮಾಡ್ಕೊಂಡಿಲ್ಲ ಮತ್ತೆ ದುಡ್ಡು ಇಸ್ಕೊಳ್ಳೋರು ಯಾರು ದೇವಸ್ಥಾನ ಸರಿ ನಾನು ನೀರಲ್ಲೇ ಉರಿಯೋಕೋಬೇಕು ಇವತ್ತು ಗುರುವಾರ ನಂಗೆ ಆಗದೆ ಇರೋದಕ್ಕೆ ವಾರನೇ ಮಾಡಿಲ್ಲ ಈಗ ಮಾಡಬೇಕು ನಿಮಿಷ ನೀರಲ್ಲೇ ಕಸಿದ್ದೀನಿ ಈಗ ಉರಿತಾನೆ ಇರಲಿಲ್ಲ ನನಗೆ ಕಸಿದ ತಕ್ಷಣ ಕತ್ಕೊಬಿಟ್ರೆ ಅಪ್ಪ ಎಷ್ಟು ಈಸಿ ಕೆಲಸ ಅನಿಸುತ್ತೆ ಕತ್ಕೊಳ್ಳಿಲ್ಲ ಅಂದರೆ ಹೊಗೆ ಆಗಿ ಅದರಂಥ ಗೋಳು ಬೇಡ ಸದ್ಯಕ್ಕೆ ಹೊಗೆ ಏನಾಗಲಿಲ್ಲ ಬಟ್ ಒಂದು 10 ಬೆಂಕಿ ಕಡ್ಡಿಗೆ ನೀರು ಹಾಕಿದ್ದೀನಿ ಕತ್ತದನೆಯ ಕೂರಂಬಳೆ ಮತ್ತು ಸೋಗು ಹಾಕಿದ್ದೀನಿ ಒಣಗಿರೋವು ಹಾಗಾಗಿ ಚೆನ್ನಾಗಿ ಉರಿತೈತೆ ಅಂತ ಹೇಳ್ಬೋದು ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗೆಲ್ಲ ಫುಲ್ ಗೀಝರೇ ಯೂಸ್ ಮಾಡ್ತಿದ್ದು ನಮ್ಮಮ್ಮ ಒಂದು ಹೀಟ್ರು ಆನ್ ಮಾಡುವಂಥದ್ದೇ ಅಂತೀನಿ ಬುಕ್ ಮಾಡುವಂಥದ್ದೇ ವಾಟರ್ ಹೀಟರ್ನ ಅದೇ ಪಾಪು ಡೈಲಿ ಎಲ್ಲ ಮೈ ತೊಳೆಯೋಕ್ಕೆ ನೀರೊಲೆ ಹಾಕೋಕ್ಕಾಗೋದಿಲ್ಲ ಮಾರ್ನಿಂಗ್ ಬೇಗ ಸೊ ಹೀಟ್ರಿದ್ದರೆ ಮೈ ಮಾಡಿಸಿ ಬೇಗ ಕಳಿಸ್ಬೋದು ಅಂತ ಅದು ನೋಡ್ತಾ ಇದ್ದೆ ಇವಾಗ ಕಡಿಮೆ ದುಡ್ದು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಆಲ್ರೆಡಿ ಟೈಮ್ ಬಂದು 4:15 ಆಯಿತು ಪಾಪು ಇನ್ನೂ ಎದ್ದಿಲ್ಲ ಫ್ರೆಂಡ್ಸ್ ಅವಳು 7 ವರ್ಷ ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಡ್ಬೇಕು ಇದೆ ಫ್ರೆಂಡ್ಸ್ ನಾನು ಮಳೇಲಿ ಮನೆ ಕಸ ಎಲ್ಲ ಗುಡಿಸ್ದೆ ಸ್ನಾನಕ್ಕೆ ಹೋಗಬೇಕು ಎಳ್ನೀರು ನೋಡಿದ್ನ ಎಳ್ನೀರು ಕೊಚ್ಕೊಂಡು ಕುಡಿಯೋಣ ಅಂತ ಹೇಳಿ ಬಂದೆ ಮಳೆ ಸಖತ್ತಾಗಿ ಹುಯ್ತದೆ ನಮ್ಮೂರಲ್ಲಿ ನೋಡಿ ಹೆಂಗೆ ಹುಯ್ತದೆ ಅಂತ ಮಳೇಲಿ ಯಾರು ಎಳ್ನೀರು ಕುಡಿಯೋದು ನೋಡಿ ನಾನು ಯಾರು ಕುಡಿತಾ ಇದ್ದೀನಿ ನಮ್ಮ ತೋಟದ ಎಳ್ನೀರು ಸ್ವೀಟ್ ಆಗೈತೆ ಬಟ್ ಸಣ್ಣದು ಸಣ್ಣ ಎಳ್ನೀರಾದ್ರೂ ಇದು ತುಂಬ ಎಳ್ನೀರು ಇರ್ತವೆ ಹೊಟ್ಟೆ ತುಂಬ ಹೋಗುತ್ತೆ ಸ್ವೀಟಾಗೂ ಐತೆ ಮಳೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಐತೆ ಈಗ ಎಳ್ನೀರು ಕುಡಿದು ಅಮ್ಮಗೆ ಟೀ ಕೊಟ್ಬಿಟ್ಟು ಅಮ್ಮ ಮೀನು ಸಾಂಬಾರಿಗೆ ಖಾರ ಆಡಿಸ್ಕೊಳಕ್ಕೆ ರೆಡಿ ಮಾಡ್ಕೊತೈತೆ ಕರೆಂಟ್ ಹೋಯ್ತದೆ ಅಂತ ಹೇಳಿ ಅಮ್ಮಗೆ ಟೀ ಇಟ್ಕೊಟ್ಟು ನಾವು ಕಾಫಿ ಕುಡಿದು ಕೃತು ಎಚ್ಚರ ಆಗೋಳೆ ಕೃತಿಗೂ ಎಳ್ನೀರು ಬೇಕು ಅಂದರೆ ಎಳ್ನೀರು ಕೊಟ್ಬಿಟ್ಟು ಟೈಮ್ ಆಯಿತು ಸ್ನಾನಕ್ಕೆ ಹೋಗಿ ದೀಪ ಹಚ್ಚೋಕ್ಕೆ ಸರಿಯಾಗುತ್ತೆ ಯಾಕಂದರೆ ಸಂಜೆ ಆಗಲಿ ಅಂತ ನಾನು 4 ಗಂಟೆಗೆ ನೀರೊಲೆ ಗುರಿಯಿಸಿದ್ದು ಆ ಟೈಮಿಂಗ್ಸಲ್ಲಿ ಪೂಜೆ ಮಾಡೋದು ಬೇಡ ಅಂತ ಹೇಳಿ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದೀನಿ ಸೊ ಒಂದು 6 ಗಂಟೆಗೆ ದೀಪ ಹಚ್ಚೋಕ್ಕೆ ಸರಿಯಾಗುತ್ತೆ ಅಂತ ಇವತ್ತು ಊಟ ಎಲ್ಲ ಮಾಡಿದೆ ನನ್ನ ಹೆಲ್ತ್ ಸರಿ ಇಲ್ವಲ್ಲ ಏನು ಮಾಡೋಕ್ಕಾಗಲ್ಲ ಊಟ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕುಡಿದು ಈಗ ಈವ್ನಿಂಗ್ ಪೂಜೆ ಮಾಡ್ತಾಯಿದ್ದೀನಿ ಎಳ್ನೀರು ಕಾಯಿಸೋದು ಬೇಡ ಕುಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಎದ್ಲು ನಾನು ಎಳ್ನೀರು ಕುಡ್ಬಿಟ್ಟು ಬಂದಲ್ವ ನೋಡಿ ಯಾರೆಚ್ಚಲು ಮಳೆ ಬರ್ತೈತೆ ರೂಮ್ ಕಿಟಕಿನೂ ಫುಲ್ ದಟ್ಟ ಎಲ್ಲ ಕೆವ ಐತೆ ಎಳ್ನೀಯ ಈ ಥರ ಕೊಟ್ಟಿದ್ದೀವಿ ಎರಚಲು ಮಳೆ ಎಳ್ನೀರು ಕುಡಿಯೋ ಎಳ್ನೀರು ನೀರಿಗೆ ಫುಡ್ಡುಂಡೆ ತಿನ್ನೋ ಆಮೇಲಿಂದ ಕುಡಿವೆ ಬಾಯಿ ಕಡಿಕೆ ಕಲಿಸ್ಬೇಕು ಈಗ ಇವಳಿಗೆ ರೇಷನ್ ಕೊಡಬೇಕಾದ್ರೆ ಮಿಲೆಟ್ ಲಡ್ಡು ಅಂತ ಮಾಡಿಕೊಡ್ತಾರೆ ಅದನ್ನು ಕೊಟ್ಟಿದ್ರು ಅದನ್ನು ಈಗ ಇವಳಿಗೆ ಲಡ್ಡು ಮಾಡಬೇಕಂತೆ ಕೊಡಿಸಿ ಇದೆ ಪ್ಯಾಕೆಟು ನೋಡಿ ಇಷ್ಟು ಮಾಡಿದ್ದೀನಿ 2 ಉಂಡೆ ಆಗಿದೆ ಅಂತ ಸೊ ಬಿಸಿನೀರು ಹಾಕಬೇಕು ಅಂತ ನಂಗೆ ಕೃತನೇ ಹೇಳಿದ್ದು ನಂಗೆ ಗೊತ್ತಿಲ್ಲ ಯಾಕಂದರೆ ತಣ್ಣೀರು ಹಾಕಿದ್ರೆ ಕಟ್ಟೋಕ್ಕಾಗಲ್ಲ ಅಂತಲ್ಲ ಏನೋ ಅನಿಸುತ್ತೆ ಇದನ್ನೇ ಈಗ ಇವಳಿಗೆ ಕಟ್ಬಿಟ್ಟು ಕೊಡೋದು ಅಲ್ಲೋ ಬಗರಿ ತಿಂತೀಯಾ ಚೆನ್ನಾಗಿರ್ತದಾ ಸೂಪರ್ ನಾನು ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವಾಗಲೂ ತಿಂತೀನಿ ನಮಗೆ ಫುಡ್ ಕೊಡ್ತಿದ್ದೆ ಬೇರೆ ಥರ ಫುಡ್ಡು ನಾವು ಅಂಗನವಾಡಿಗೆ ಹೋಗ್ಬೇಕಾದ್ರೆ ಇದೇ ಸ್ವಲ್ಪ ಬೇರೆ ಥರ ಐತೆ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ಉಂಡೆ ಕಟ್ತೀನಿ ಫ್ರೆಂಡ್ಸ್ ಈ ಥರ ಆಗಿದೆ ಇವಾಗ ತುಂಬ ಈಸಿ ಅಂಟಲ್ಲ ಏನಿಲ್ಲ ತಗೋಚಿನಿ ಇದು ದಪ್ಪದು ಕೃತಿಗೆ ಇಲ್ಲೊಂದು ನನಗೆ ಸಣ್ಣದು ಮಡಿಕೊಂಡಿದ್ದೀನಿ ತಿಂದು ನೋಡ್ತೀನಿ ಹೆಂಗದಕ್ಕಂದ ಅವ್ರೇನು ಅಂಗನವಾಡಿಲಿ ಡೈಲಿ ತಿಂತಿದ್ರಲ್ವಾ ಎಷ್ಟು ದಪ್ಪ ಕೊಡೋರಮ್ಮ ಅಂಗನವಾಡಿಲಿ ಇಷ್ಟು ದಪ್ಪ ಉಂಡೆ ಕೊಡೋರಾ ಹೌದಾ ಚೆನ್ನಾಗೈತೆ ಫ್ರೆಂಡ್ಸ್ ಅಷ್ಟೇ ಕೃತು ಇಷ್ಟಪಟ್ಟು ತಿಂತಿರೋದು ಮರ್ತ್ಕೊಂಬಿಟ್ಟಿದ್ಲು ಇಷ್ಟು ದಿನ ಈಗ ಹಠ ಮಾಡೋದು ಬೇಕೇ ಬೇಕು ಅಂತ ತಿನ್ಮಗಳ ಸೂಪರ್ ಆಗಿದೆ
ಮಾಡ್ತಿದ್ದಂಗ ಹಂಗೆ ಮನೇಲಿ ಹಾಲು ಕಾಯಿಸ್ತಿದ್ದಾಗ ನಾನು ಈಚೆಗೆ ಹೋಯ್ತೀನಿ ಅವನ ಮನೆಗೆ. ಇಷ್ಟೊತ್ತಲ್ಲಿ ಕತ್ಲೆ ಆದಾಗ ಹೋಯ್ತಾರ ನೋಡಿ. ಇವಳು ಕತ್ಲೆ ಆದ್ಮೇಲೆ ಅವನೊಂದ್ ಮನೆಗೆ ಚೋಟಕ್ಕನ ಮನೆಗೆ ಹೋಯ್ತೀನಿ ಅಂತವಳು. 6 ಕಾಲ ಐತೆ, ಮಳೆ ನಿಂತೋಗೈತೆ. ಮನೆ ತಕ್ಕ ಹೋಗ್ಬಿಟ್ಟು ಬಂದಿದೆ. ಮುದ್ದೋಂಗೆ ಎಲ್ಲ ಕತ್ಲೆಗೆ ಹೋಗ್ಬಾರ್ದು. ನಾನು ದೀಪಾಸನ ಅಂತ ಹೋಯ್ತಾ ಇದ್ದೆ ರೆಡಿಯಾಗಿ. ಟೀ ಇಡು ಅಂತು, ಮತ್ತೆ ಪಾಪನು ಹಾಲು ಕೊಡು ಅಂದು. ಇವಳಿಗೆ ಹಾಲು ಕೊಟ್ಟು ಟೀ ಇಟ್ಕೊಟ್ಟು ಮಾಮಿ ಪೂಜೆ ಮಾಡ್ತೀವಿ. ಮುದ್ದು ಕರೆಂಟೇ ಹೋಯ್ತು. ಇಳಿ ಇಳಿ ಕರೆಂಟೇ ಹೋಯ್ತಲ್ಲ ಮುದ್ದು. ಕರೆಂಟೇ ಹೋಯ್ತಲ್ಲ ಗೈಸ್. ಗಾಳಿ ತಣ್ಣ ಹೊಡಿತೈತೆ. ಮಳೆ ನಿಂತೋದ್ಮೇಲೆ ಮಣ್ಣನ್ ಘಮ ಅಂತದೆ ಕೆಮ್ಮಣ್ಣಿದ್ರೆ ಅಲ್ವಾ. ಇದು ಯಾರ್ಯಾರಿಗೆ ಗೊತ್ತು. ಮಣ್ಣು ಮಗನೆ ಗಮ್ಮಂತದೆ. 7 ಕಾಲ ಆಗಿತ್ತು, ಪೂಜೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡಿರೋದು ನನ್ನ ಮಗಳೇ. ಅಷ್ಟು ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಅವಳಿಗೆ. ಸೊ 6 ಕಾಲ ಆಗಿತ್ತು, ಆಲ್ರೆಡಿ 6:15 ಆಗಕ್ಕೆ ಬಂದಿತ್ತು. ಹಾಗಾಗಿ ತುಳಸಿನೂ ಕೊಯ್ಲಿಲ್ಲ. ಕತ್ಲೆ ಆದಮೇಲೆ ತುಳಸಿ ಕೊಯ್ಬಾರ್ದು ಅಂತೇಳಿ ಮನೇಲಿ ಹೂವು ಇರಲಿಲ್ಲ. ಹಾಗೆ ಪೂಜೆ ಮಾಡಿದೆ. ಸೊ ಪೂಜೆ ಮಾಡಿ ಅಲ್ಲಿಂದ ಅಪ್ಪಾಜಿ ಹಣ್ಣು ಕಟ್ ಮಾಡ್ತಾಯಿತ್ತು. ಮಸ್ಕ್ ಮೇಲೂ 4-5 ತಂದಿತ್ತು. ಮೊನ್ನೆ ಒಂದು ತಿಂದು ಇನ್ನೂ ತುಂಬ ಇದ್ದಾವೆ. ಅದು ಎಲ್ಲಿ ಗೊತ್ತಿಲ್ಲ, ತುಂಬ ಜಾಸ್ತಿನೇ ತಗೊಬಂದೈತೆ. ಯಾವಾಗಲೂ ಈ ಹಣ್ಣನ್ನ ತಂದಿರಲಿಲ್ಲ ಅಪ್ಪಾಜಿ. ಫ್ರೆಂಡ್ಸ್, ಕೃತುಗೆ ಮಸ್ಕ್ ಮೇಲೋ ತಂದಿತ್ತಲ್ಲ ಅಪ್ಪಾಜಿ, ಜ್ಯೂಸ್ ಬೇಕಂತೆ. ಜ್ಯೂಸ್ನ ಎಸ್ಕೊಡ ಅವರು. ಸೊ ಶುಗರ್ ಹಾಕೊಳ್ಳೋಣ, ಜಾಸ್ತಿ ಹಾಕೊಳ್ಳೋದು ಬೇಡ. ಮೊನ್ನೆ ತುಂಬ ಸಪ್ಪೆ ಆಗಿತ್ತು, ಇವತ್ತು ಹಣ್ಣಾಗಿದೆಯಲ್ಲ ಸ್ವೀಟ್ ಇದೆಯಂತೆ. ಸೊ ಕೃತುಗೆ ಸಪ್ಪೆ ಆದರೆ ಕುಡಿಯಲ್ಲ. ಸೊ ಇನ್ನೊಂದು ಸ್ವಲ್ಪ ಮತ್ತೆ ಶುಗರ್ ಹಾಕೋತೀನಿ. ಎಲ್ಲ ತಿನ್ನೋಕೆ ಇಷ್ಟ ಆಗಲ್ಲ, ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಸೊ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ, ಮಿಕ್ಸಿ ಮಾಡ್ಕೊಂಡು ಕುಡಿಯೋಣ. ಈ ಥರ ಹಾಲು ಕುಡಿಯೋ ನೋಡ್ತೀನಿ, ಈಸಿಯಾಗಿ ಎಳ್ಕೊಬೋದು, ಕುಡಿಬೋದು ಅಂತ ಸಖತ್ತಾಗೈತೆ. ಹಣ್ಣು ತಿನ್ನೋಕೆ ಇಷ್ಟ ಇಲ್ಲ ಅಂದವರು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಆಯಿತಾ. ವಿಡಿಯೋ ಮಾಡೋದು ಹೇಗೆಗೋ ಮಾಡೋಳೆ. ಅವಳು ಕುಡಿತಾವಳೆ, ನಾನು ಕುಡಿತಾ ಇದ್ದೀನಿ. ನನಗೆ ಇತ್ತೀಚೆಗೆ ಹಣ್ಣು ತಿನ್ನೋಕೆ ಇಷ್ಟ ಆಗ್ತಿಲ್ಲ. ಬಟ್ ಈ ಥರ ಜ್ಯೂಸ್ ಅಂದರೆ ಚೆನ್ನಾಗಿ ಒಳಗಡೆಗೆ ಹೋಗುತ್ತೆ. ಚೆನ್ನಾಗೈತೆ, ಸ್ವೀಟಾಗೈತೆ. ಮೊನ್ನೆ ಮಾಡಿದ್ದು ಅಷ್ಟು ಸಪ್ಪೆ ಇತ್ತು, ಹಣ್ಣಾಗಿರಲಿಲ್ಲ, ಕಾಯಿ ಇತ್ತು. ಇವತ್ತು ಹಣ್ಣು ಆಯ್ತಲ್ಲ, ಸಖತ್ತಾಗೈತೆ. ಇನ್ನೊಂದು ಲೋಟ ಆಗಿದ್ದಿದ್ರೆ ಮಲ್ಕೋಬೋದಾಗಿತ್ತು, ಊಟನೇ ಬೇಡವಾಗಿತ್ತು. ಕುಡಿದು ಖಾಲಿ ಮಾಡ್ತೀನಿ ಇವಾಗ. ನನಗೆ ಹುಳ್ಳಿಬೇಳೆ ಉಪ್ಪು ಸಾಂಬಾರು ರಂಜೋರ್ ಮನೆ ಇಸ್ಕೊಬಂದೆ ಫ್ರೆಂಡ್ಸ್. ನಮ್ಮ ಮಮ್ಮಿ ಅವರು ಮುದ್ದೆ ತೆಗಿತಾ ಇದ್ದಾರೆ. ನಮ್ಮ ಡ್ಯಾಡಿ ಅಲ್ಲೇ ಊಟಕ್ಕೆ ಜಾಯ್ನ್ ಆಗಿಬಿಟ್ಟಿದ್ದಾರೆ. ನಮ್ಮನೆ ಏನು ಗೊತ್ತಾ, ಮೀನು ಸಾಂಬಾರು ಮಾಡೋರೆ. ಗುರುವಾರ ನಾನು ಊಟ ಮಾಡೋದಿಲ್ಲ, ಅದಕ್ಕೆ ರಂಜು ಮನೆ ಸಾಂಬಾರು ಇಸ್ಕೊಬಂದೆ. ಏನು ಈಗ ಜ್ಯೂಸ್ ಕುಡ್ದಿದ್ದೀನಿ, ಒಂದು 10 ನಿಮಿಷ ಆಗಲಿ, ಆಮೇಲಿಂದ ಊಟ ಮಾಡ್ತೀನಿ. ಅವಳು ಬಂದು ಅವಳು ಬಟ್ಲೆ ಮನೇಲಿ ಕೈ ತೊಳ್ಕೊತಾವಳೆ, ಜ್ಯೂಸ್ ಕುಡ್ದಿದ್ಲಲ್ಲ. ಸರಿ ಬ್ಯಾಟಿಂಗ್ ಮಾಡ್ತಾವ್ರೆ. ರೈಸು ಸಾಂಬಾರು ಕೈಲೆಲ್ಲ ಮುಡಿಸ್ಕೊಬಿಡ್ತಾರೆ ಅಂತೇಳಿ ನನಗೆ ರೈಸು ಸಪ್ರೇಟಾಗಿ ಎತ್ಕೊಬಂದೆ ನಾನು. ಇವಾಗ ಯಾಕೆ ಬೇಕು ಅಂದೆ, ಎಲ್ಲನೂ ಮುಡಿಸ್ಬಿಡ್ತಾರೆ ಅಂತ ಮನ್ಸು ಚೇಂಜ್ ಮಾಡಿಕೊಂಡೆ. ಆಯಿತು, ಜ್ಯೂಸ್ ಕುಡ್ದು ಒಂದು 10 ನಿಮಿಷ ಆಯಿತು, ಅದಾಗ ರೈಸ್ ತಿನ್ನೋಣ ಅಂತ. ರಂಜು ಮನೆ ರೈಸು ಉಳ್ಳಿಬೇಳೆ ಉಪ್ಸಾರು. ಗಮನೂ ಗೊತ್ತೈತೆ ಅಲ್ಲ ಫ್ರೆಂಡ್ಸ್, ಮೂಗು ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟೈತೆ, ಕಟ್ಕೊಬಿಟ್ಟೈತೆ. ಸಾಂಬಾರು ಗಮ್ಮಂತ ಇರ್ತದೆ, ಉಪ್ಪು ಸಾಂಬಾರು, ಅದು ಸ್ಮೆಲ್ ಬರ್ತಾಯಿಲ್ಲ. ಕೃತು ಮೊಟ್ಟೆ ತಿಂತಾವಳೆ, ಸ್ವಲ್ಪ ಮೀನು ತಿಂದು ಅಮ್ಮ ಬಿಡಿಸಿ ಕೊಡ್ತು. ನಡಿ ಸೈಡ್ಗೆ ಚಿನ್ನು, ನಾನು ಹೋಗಬೇಕು, ನಾವಿಲ್ಲೇ ಕೂತ್ಕೋತೀವಿ. ಊಟ ಮಾಡಿ ತುಂಬ ಖಾರ ಆಗಿತ್ತು. ರಂಜು ಖಾರ ಮಾಡಿಬಿಟ್ಟಿದ್ಲು, ಊಟ ಮಾಡಿದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.